ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತಾವಂಶಿ ಗ್ರಾಮದಲ್ಲಿರುವ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ನಡೆದಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಹಾಗೂ ಶಾಸಕ ರಾಜು ಕಾಗೆ ಅವರ ತವರು ಕ್ಷೇತ್ರದಲ್ಲೇ ಈ ಘಟನೆ ನಡೆದಿದ್ದು, ಗ್ರಾಮಸ್ಥರು ಬ್ಯಾಂಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ. ಈ ವಿಷಯ ಸಂಬಂಧ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ಪಿಕೆಪಿಎಸ್ ನಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ ಗ್ರಾಮಸ್ಥರ ಆಕ್ರೋಶ. ಕಂಪ್ಯೂಟರ್ ಆಪರೇಟರ್ ನೇಮಕಾತಿಯಲ್ಲಿ ಲಂಚ ಆರೋಪ. ನಿಯಮ ಉಲ್ಲಂಘಿಸಿ ಕಾರ್ಯದರ್ಶಿಯ ಮಗನಿಗೆ ನೇಮಕ. ಬ್ಯಾಂಕ್ ಕಚೇರಿಗೆ ಬೀಗ ಜಡಿದು ಗ್ರಾಮಸ್ಥರ ಪ್ರತಿಭಟನೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರ ಒತ್ತಾಯ. ಪಿಕೆಪಿಎಸ್ ನಲ್ಲಿ ಭ್ರಷ್ಟಾಚಾರ ಆರೋಪಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಂಪ್ಯೂಟರ್ ಆಪರೇಟರ್ ನೇಮಕಾತಿಯಲ್ಲಿ ಲಂಚದ ಆರೋಪ. ನಿಯಮ ಉಲ್ಲಂಘಿಸಿ ಕಾರ್ಯದರ್ಶಿಯ ಮಗನಿಗೆ ನೇಮಕ. ಬ್ಯಾಂಕ್ ಕಚೇರಿಗೆ ಬೀಗ ಜಡಿದು ಗ್ರಾಮಸ್ಥರ ಪ್ರತಿಭಟನೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರ ಒತ್ತಾಯ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತಾವಂಶಿ ಗ್ರಾಮದಲ್ಲಿರುವ ಕೃಷಿ ಪತ್ತಿನ ಸಹಕಾರ ಸಂಘದ ಭ್ರಷ್ಟಾಚಾರ ನಡೆದಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಹಾಗೂ ಶಾಸಕ ರಾಜು ಕಾಗೆ ಅವರ ತವರು ಕ್ಷೇತ್ರದಲ್ಲೇ ಈ ಘಟನೆ ನಡೆದಿದ್ದು, ಗ್ರಾಮಸ್ಥರು ಬ್ಯಾಂಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ. ಸಹಕಾರಿ ಸಂಘದ ಕಂಪ್ಯೂಟರ್ ಆಪರೇಟರ್ ಹುದ್ದೆ ನೇಮಕಾತಿಯಲ್ಲಿ ಭಾರೀ ಪ್ರಮಾಣದ ಹಣ ವಹಿವಾಟು ನಡೆದಿದೆ ಎಂಬ ಆರೋಪ ಕೇಳಿಬಂದಿದ್ದು, ಅಲ್ಲದೆ ಹಲವಾರು ಭ್ರಷ್ಟಾಚಾರಗಳು ನಡೆದಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬ್ಯಾಂಕ್ನ ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸ್ಥಳೀಯರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಯಾವುದೇ ನಿಯಮಗಳನ್ನು ಪಾಲಿಸದೆ ನೇಮಕಾತಿ ಮಾಡಲಾಗಿದೆ ಎಂದು ತಿಳಿದು ಬಂದಿದ್ದು, ಈ ಹುದ್ದೆಗೆ ಲಂಚ ಪಡೆದು ಸಹಕಾರ ಸಂಘದ ಕಾರ್ಯದರ್ಶಿಯ ಮಗನನ್ನೇ ನೇಮಕ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸ್ಥಳೀಯ ವಿದ್ಯಾವಂತ ಯುವಕರು ಇದ್ದರೂ ಸಹ ಅವರಿಗೆ ಅವಕಾಶ ನೀಡದೆ ಈ ರೀತಿ ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಿಭಟನಾಕಾರರು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸ್ತಾ ಇದ್ದಾರೆ. ಈ ಕುರಿತು ಮಾತನಾಡಿದ ಸ್ಥಳೀಯರಾದ ಮುತ್ತುರಾಜ್ ಬೀಳೂರು, ನಮ್ಮೂರಿನಲ್ಲಿ ಇಂತಹ ಭ್ರಷ್ಟಾಚಾರ ನಡೆಯುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಕೂಡಲೇ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಎಂದಿದ್ದಾರೆ. ಮತ್ತೋರ್ವ ಸ್ಥಳೀಯರಾದ ಅಮಸಿದ್ದ ಚೌಗಲ ಮಾತನಾಡಿ, ಯಾವುದೇ ನಿಯಮಗಳನ್ನು ಪಾಲಿಸದೆ ಸಿಬ್ಬಂದಿ ನೇಮಕಾತಿ ಮಾಡಿರುವುದು ಖಂಡನೀಯ. ಕೂಡಲೇ ಇದನ್ನು ರದ್ದುಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಇನ್ನಷ್ಟು ಲಭ್ಯವಾಗಬೇಕಿದೆ. ಇಷ್ಟ ಸಾಕು ಬರೋದು ಫೋಟೋ ಅಂತ ವಾಪಸ್ ಸೈನಿಕರು ನೀ ಯಾರು ಹೇಳಕ್ ಹೋಗ್ಬೇಡ, ನೀ ಯಾರು ಹೇಳಕ್ ಹೋಗ್ಬೇಡ. ಇನ್ಯಾನ್ ಸಣ್ಣ ಹೇಳ್ಬೇಡಿ, ನಿಮ್ಗೆ ಹೇಳ್ತೀನಿ ನಾಯರ ಎಲ್ಲರೂ ಒಂದೇ ಇರ್ತೀರಿ, ನಮ್ಮನ್ನ ಕಟ್ ಮಾಡ್ತೀರಿ. ನಡಿ ನೀವು ಇಲ್ಲ 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 ಇಷ್ಟ ಸಾಕು ಬರೋದು ಫೋಟೋ ಅಂತ ವಾಪಸ್ ಸೈನಿಕರು ನೀ ಯಾರು ಹೇಳಕ್ ಹೋಗ್ಬೇಡ, ನೀ ಯಾರು ಹೇಳಕ್ ಹೋಗ್ಬೇಡ. ಇನ್ಯಾನ್ ಸಣ್ಣ ಹೇಳ್ಬೇಡಿ, ನಿಮ್ಗೆ ಹೇಳ್ತೀನಿ ನಾಯರ ಎಲ್ಲರೂ ಒಂದೇ ಇರ್ತೀರಿ, ನಮ್ಮನ್ನ ಕಟ್ ಮಾಡ್ತೀರಿ. ನಡಿ ನೀವು ಇಲ್ಲ 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 ಇಷ್ಟ ಸಾಕು ಬರೋದು ಫೋಟೋ ಅಂತ ವಾಪಸ್ ಸೈನಿಕರು ನೀ ಯಾರು ಹೇಳಕ್ ಹೋಗ್ಬೇಡ, ನೀ ಯಾರು ಹೇಳಕ್ ಹೋಗ್ಬೇಡ. ಇನ್ಯಾನ್ ಸಣ್ಣ ಹೇಳ್ಬೇಡಿ, ನಿಮ್ಗೆ ಹೇಳ್ತೀನಿ ನಾಯರ ಎಲ್ಲರೂ ಒಂದೇ ಇರ್ತೀರಿ, ನಮ್ಮನ್ನ ಕಟ್ ಮಾಡ್ತೀರಿ. ನಡಿ ನೀವು ಇಲ್ಲ 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 ಇಷ್ಟ ಸಾಕು ಬರೋದು ಫೋಟೋ ಅಂತ ವಾಪಸ್ ಸೈನಿಕರು ನೀ ಯಾರು ಹೇಳಕ್ ಹೋಗ್ಬೇಡ,
ಇಬ್ಬರನ್ನ ಬರೀಲಿ ಇನ್ಯಾನ್ ಸಣ್ಣ ನೀರಕ್ಕೆ ಯಾರು ಬನ್ನಿ ಇದನ್ನ ಹೇಳ್ಬೇಡಿ ನಿಮ್ ಜಯತ್ರಿ ನಾಯರ ಎಲ್ಲರೂ ಒಂದೇ ಇರ್ತೀರಿ ನಮ್ಮನ್ನ ಕಟ್ ಮಾಡ್ತೀರಿ ನಡಿ ನೀವು ಇಲ್ಲ 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 ಇಷ್ಟು ಸಾಕು ಬರೋದು ಫೋಟೋ ಅಂತ ವಾಪಸ್ ಸೈನಿಕರು ನೀ ಯಾರು ಹೇಳಕ್ ಹೋಗ್ಬೇಡ ನೀ ಯಾರು ಹೇಳಕ್ ಹೋಗ್ಬೇಡ ಇಬ್ಬರನ್ನ ಬರೀಲಿ ಇನ್ಯಾನ್ ಸಣ್ಣ ನೀರಕ್ಕೆ ಯಾರು ಬನ್ನಿ ಇದನ್ನ ಹೇಳ್ಬೇಡಿ ನಿಮ್ ಜಯತ್ರಿ ನಾಯರ ಎಲ್ಲರೂ ಒಂದೇ ಇರ್ತೀರಿ ನಮ್ಮನ್ನ ಕಟ್ ಮಾಡ್ತೀರಿ ನಡಿ ನೀವು ಇಲ್ಲ 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 ಇಷ್ಟು ಸಾಕು ಬರೋದು ಫೋಟೋ ಅಂತ ವಾಪಸ್ ಸೈನಿಕರು ನೀ ಯಾರು ಹೇಳಕ್ ಹೋಗ್ಬೇಡ ನೀ ಯಾರು ಹೇಳಕ್ ಹೋಗ್ಬೇಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ವರದಿಗಾರರಾದಂತಹ ಶಶಿಕಾಂತ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಕಾಂತ್ ಅವರೇ ಹೇಳಿ, ಅಲ್ಲಿ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ನಡೀತಾ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿರಬಹುದು? ಏನು ಪ್ರತ್ಯಕ್ಷ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಶಾಸಕ ರಾಜು ಕಾಗೇತ್ ಅವರ ಕ್ಷೇತ್ರದಲ್ಲಿ ಬ್ಯಾಂಕ್ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿ ಬಂದಿದೆ. ಕಂಪ್ಯೂಟರ್ ಆಪರೇಟರ್ ಹುದ್ದೆ ನೇಮಕದಲ್ಲಿ ಜನ ಕಾಂಚನ ಸದ್ದು ಮಾಡಿದೆ ಎಂಬ ಆರೋಪ ಬೆನ್ನಲ್ಲೇ ಗ್ರಾಮಸ್ಥರು ಹೈ ಡ್ರಾಮಾ ಶುರು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕಿನ ತಾಂಸಿ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘ ತಾಂಸಿ ಹಲವು ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿದೆ. ಸದ್ಯಕ್ಕೆ ಗ್ರಾಮಸ್ಥರು ಬ್ಯಾಂಕ್ ಕಾನೂನು ಬಾಹಿರ ಚಟುವಟಿಕೆಯ ವಿರುದ್ಧ ಗುಡುಗಿದ್ದು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಈಗಾಗಲೇ ಕಂಪ್ಯೂಟರ್ ಆಪರೇಟರ್ ಹುದ್ದೆ ಖಾಲಿ ಇದ್ದು ಯಾವುದೇ ಕಾನೂನು ನಿಬಂಧನೆಗಳನ್ನು ಅನುಸರಿಸದೆ ಸಿಬ್ಬಂದಿ ನೇಮಕಾತಿ ಮಾಡಿದ್ದಾರೆ. ಲಂಚ ಪಡೆದು ಸೆಕ್ರೆಟರಿ ಮಗನನ್ನ ನೇಮಕಾತಿ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ವಿದ್ಯಾವಂತ ಯುವಕರು ಇದ್ದರು, ಯಾವುದೇ ನಿಯಮ ಜಾರಿಯಾಗಿಲ್ಲ. ಶೀಘ್ರವೇ ಅಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಸಾಕಷ್ಟು ಬಾರಿ ಈ ಬ್ಯಾಂಕದ ವಿರುದ್ಧ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಯಾವುದೇ ರೀತಿಯ ಇಲ್ಲಿ ಅವ್ರ ಮೇಲೆ ಕ್ರಮ ಆಗಿಲ್ಲ ಅಂತ ಹೇಳಿ ಇವತ್ತೆಲ್ಲ ಗ್ರಾಮಸ್ಥರು ಸೇರಿಕೊಂಡು ಕೃಷಿ ಪತ್ತಿನ ಇದಕ್ಕೆ ಬೇಗ ಜಡಿದು ಒಂದು ಆಕ್ರೋಶ ಹೊರ ಹಾಕ್ತಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರೊಸೆಸ್ ಇಲ್ಲಿ ಹಾಗಾದ್ರೆ ಇದಕ್ಕೂ ಮುಂಚೆ ಇದೇ ತರ ಭ್ರಷ್ಟಾಚಾರಗಳು ತುಂಬಾ ನಡೆದಿವೆ ಅಲ್ಲಿ ಹಂಗಾದ್ರೆ? ಈಗ ಜನರ ಮಾಡ್ತಿರೋ ಆರೋಪ ಇದಕ್ಕಿಂತ ಮುಂಚೆನು ಇದೇ ರೀತಿ ಮಾಡ್ತಾ ಇದಾರೆ. ಹಾಗಾಗಿ ಅದಕ್ಕೆ ನಾವು ಇದನ್ನೊಂದು ನಮ್ಮಲ್ಲಿ ವಿದ್ಯಾವಂತ ಯುವಕರು ಇದ್ರು, ಯಾವುದೇ ರೀತಿ ಅವರಿಗೆ ಕೆಲಸ ಕೊಡುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ, ಬರೀ ದುಡ್ಡಿದ್ದವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಇಲ್ಲಿ ಮಾಡ್ತಾ ಇದಾರೆ ಸ್ಥಳೀಯರು. ಹಾಗಾಗಿ ಇವತ್ತು ಎಲ್ಲಾ ಗ್ರಾಮಸ್ಥರು ಸೇರಿ ಇಲ್ಲಿ ಇದಕ್ಕೆ ಬೀಗ ಜಡಿದು ಒಂದು ಆಕ್ರೋಶ ಹೊರ ಹಾಕ್ತಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿಷ್ಠೆ ಇಲ್ಲಿ ಹಂಗಂದ್ರೆ ಅದೇ ಅರ್ಹತೆ ಇರುವಂತವ್ರನ್ನ ಬಿಟ್ಟು ಯಾರಿಗೆ ದುಡ್ಡಿದೆ ಅವ್ರಿಗೆ ಮಾತ್ರ ಈ ಸ್ಥಾನ ಕೊಟ್ಟು ಆ ಸ್ಥಾನಕ್ಕೂ ಗೌರವ ಸಿಗದಿರೋ ಹಾಗೆ ಮಾಡ್ತಾ ಇದಾರೆ ಅಧಿಕಾರಿಗಳಲ್ಲಿ ಇರುವಂತ ಕೆಲಸ ಮಾಡ್ತಾ ಇರೋರು. ಹೌದು, ಖಂಡಿತ ಪ್ರತಿಷ್ಠೆ ಇಲ್ಲಿ ವಿದ್ಯಾವಂತ ಇರುವಂತ ಯುವಕರಿಗೆ ಯಾವುದೇ ರೀತಿಯ ಕೆಲಸ ಕೊಡದೆ ಹಣ ಯಾರು ಕೊಡ್ತಾ ಇದಾರೆ ಅವ್ರಿಗೆ ಮಾತ್ರ ಇದನ್ನ ಕೆಲಸ ಕೊಡ್ತಾ ಇದಾರೆ ಅಂತಾನೆ ಇಲ್ಲಿ ಸ್ಥಳೀಯರ ಆರೋಪ ಆಗಿತ್ತು. ಮತ್ತೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಂಡು ಯಾರು ವಿದ್ಯಾವಂತ ಯುವಕರು ಇರ್ತಾರೆ ಅವರಿಗೆ ಕೆಲಸ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಮತ್ತೆ ಅಲ್ಲಿ ಏನು ಅವ್ಯವಹಾರ ಆಗಿದೆ ಅಂತ ಹೇಳಿ ಆರೋಪ ಬರ್ತಾ ಇದೆಯಲ್ಲ, ಅದನ್ನ ಏನು ಕೂಲಂಕುಷವಾಗಿ ತನಿಖೆ ಮಾಡಿ ಸೂಕ್ತ ಅದು ತಪ್ಪಿಸಿದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳಿ ಇಲ್ಲಿ ಸ್ಥಳೀಯರ ಒಂದು ಆಕ್ರೋಶ ಆಗಿದೆ ಅಂತಾನೆ ಹೇಳ್ಬೋದು. ಪ್ರತಿಷ್ಠೆ ಅಧಿಕಾರಿಗಳಿಗೆ ಈ ವಿಷಯ ಮುಟ್ಟಿದ್ಯಾ? ಅವ್ರಿಗೆ ಕಂಪ್ಲೇಂಟ್ ಕೊಡೋದು ಆತರ ಏನಾದ್ರು ಆಗಿದ್ಯಾ? ಇಲ್ಲಿ ಸ್ಥಳೀಯರು ಎಲ್ಲಾ ಬೀಗ ಜಡಿದು ಇಲ್ಲಿ ಜಾಸ್ತಿ ಹೋರಾಟ ಮಾಡ್ತಿರೋದ್ರಿಂದಾಗಿ ಅಲ್ಲಿ ಮೇಲಧಿಕಾರಿಗಳ ಗಮನಕ್ಕೂ ಕೂಡ ಇದು ಬಂದಿದೆ. ಹೀಗಾಗಿ ಮೇಲಧಿಕಾರಿಗಳು ಕೂಡ ಹೇಳಿದ್ದಾರೆ ಆದಷ್ಟು ಬೇಗ ಅವ್ರ ಮೇಲೆ ಯಾರು ತಪ್ಪಿಸ್ತಿರೋದ್ರ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಅನ್ನುವಂತ ಮಾತು ಕೂಡ ಭರವಸೆ ಸ್ಥಳೀಯರಿಗೆ ನೀಡಿದಾರೆ ಅಂತಾನೆ ಹೇಳ್ಬೋದು. ಪ್ರತಿಷ್ಠೆಯಲ್ಲಿ ಈ ವಿಷಯದ ಬಗ್ಗೆ ತನಿಖೆ ಶುರು ಆಗಿದ್ಯಾ ಹಾಗಾದ್ರೆ? ಖಂಡಿತ ಇಲ್ಲಿ ತನಿಖೆ ಶುರು ಆಗಿದೆ ಅಂತಾನೆ ಹೇಳ್ಬೋದು. ಪ್ರತಿಷ್ಠೆ ಈಗ ಮೇಲಧಿಕಾರಿಗಳ ಗಮನಕ್ಕೆ ಹೋದಾಗಿಂದ ಹಿಡಿದು ನಿನ್ನೆ ಅದು ಏನು ಪ್ರತಿಭಟನೆ ನಡೀತಾ ಇದೆಯಲ್ಲ ಬೀಗ ಜಡದು, ಹಾಗಾಗಿ ಅಲ್ಲಿ ಸ್ಥಳಕ್ಕೆ ಅಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ನೀಡಿ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಅದು ಏನ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡಿ ಅದಕ್ಕೊಂದು ತಕ್ಕ ಕಾನೂನು ಶಾಸ್ತಿ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರೊಫೆಸರ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಶಶಿಕಾಂತ್. ಇಲ್ಲೇನ್ ನಡೀತಾ ಇದೆ, ಅಥಣಿಯಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಲ್ಲಿರುವಂತ ಕೆಲಸ ಮಾಡುವಂತ ಅಧಿಕಾರಿ ಮಗನ್ನೇನೆ ಕೆಲಸಕ್ಕೆ ನೇಮಕಾತಿ ಕಂಪ್ಯೂಟರ್
ಕೆಲಸಕ್ಕೆ ನೇಮಕಾತಿ ಮಾಡ್ಕೊಂಡಿರೋಂಥ ಘಟನೆ ನಡೆದಿದೆ. ಅದು ಹೆಂಗೆ ಅಂತಂದ್ರೆ, ಯಾರಿಗೆ ಅರ್ಹತೆ ಇರುತ್ತೋ ಅಂಥ ಹುಡುಗರನ್ನ ಕೆಲ್ಸಕ್ಕೆ ತಗೊಳ್ದೆ, ಅಂಥ ವ್ಯಕ್ತಿಗಳನ್ನ ಕೆಲ್ಸಕ್ಕೆ ತಗೊಳ್ದೆ, ಅವ್ರು ತಗೊಂಡಿರೋದು ಬರೀ ದುಡ್ಡಿನ ಆಸೆಯಿಂದನೋ ಅಥವಾ ನಮ್ಮವರು ನಮ್ಮನೆಯವರೇ ಅಲ್ಲಿ ಕೆಲಸ ಮಾಡಲಿ ಅನ್ನೋ ಒಂದು ಯೋಚನೆಯಿಂದನೋ ಅರ್ಹತೆ ಇಲ್ಲದೆ ಇರೋ ಅಂಥವ್ರಿಗೂ ಸಹ ಏನೇ ರೂಲ್ಸು ರೆಸ್ಟ್ರಿಕ್ಷನ್ಸ್ ಅಥವಾ ಯಾವುದೇ ಥರ ಎಕ್ಸಾಮ್ಸು ಏನೂ ಇರ್ದೇನೆ ಆ ಪೋಸ್ಟಿಗೆ ಕೆಲಸಕ್ಕೆ ತಗೊಂಡಿದ್ದಾರೆ. ಇದು ಏನಾಗುತ್ತೆ ಅಂತಂದರೆ, ಒಂದು ಕಡೆ ಅರ್ಹತೆ ಇರೋರು ನಿರುದ್ಯೋಗಿಯಾಗಿ ಉಳ್ಕೋತಾರೆ. ಯಾರಿಗೆ ಅರ್ಹತೆ ಇರೋದಿಲ್ವೋ ಈ ಥರ ಭ್ರಷ್ಟಾಚಾರದಿಂದ ಒಂದೊಳ್ಳೆ ಹುದ್ದೆಯಲ್ಲಿ ಇರ್ತಾರೆ, ಆದರೆ ಅದು ಯೋಗ್ಯತೆ ಇಲ್ಲದೆ ಇರೋ ಅಂಥ ಹುದ್ದೆ ಆಗಿರುತ್ತೆ ಅವ್ರಿಗೆ. ಈ ಥರ ಮಾಡದೇ ಇದ್ರೆ ಎಷ್ಟೋ ಜನ ಅರ್ಹತೆ ಇರೋ ಅಂಥ ಹುಡುಗರಿಗೆ ಒಳ್ಳೆ ಕೆಲಸನೂ ಸಿಗುತ್ತೆ ಮತ್ತು ನಿರುದ್ಯೋಗನೂ ಕಡಿಮೆ ಆಗುತ್ತೆ. ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ಈ ಥರ ಆಗದಿರೋ ಥರ ಆದಷ್ಟು ನೋಡ್ಕೋಬೇಕು. ಎಷ್ಟೋ ಕೆಲಸಗಳಲ್ಲಿ, ಸಹಕಾರ ಸಂಘಗಳಲ್ಲಿ ಅಥವಾ ಇದೇ ಥರ ಬೇರೆ ಬೇರೆ ಕಂಪನಿಗಳಲ್ಲಾಗಲಿ ಯಾವುದೇ ಆಫೀಸ್ಗಳಲ್ಲಾಗಲಿ ಈ ಥರ ಕೆಲಸಗಳು, ಚಟುವಟಿಕೆಗಳು, ಭ್ರಷ್ಟಾಚಾರ ತುಂಬ ನಡೀತಾ ಇರುತ್ತೆ. ಆದಷ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಟ್ಟರೆ ಯಾರಿಗೆ ಅರ್ಹತೆ ಇರುತ್ತೋ ಅವ್ರು ಒಳ್ಳೆ ಕೆಲಸದಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಮತ್ತು ಆ ಕಂಪನಿಗಾಗಲಿ ಅಥವಾ ಸಂಘಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಒಂದೊಳ್ಳೆ ರೆಸ್ಪೆಕ್ಟ್ ಕೂಡ ಜನರಿಂದ ಇರುತ್ತೆ. ಇದನ್ನ ಹೇಳ್ಕೊಂಡು ನಿಮ್ದು ಹೇಳ್ತೀನಿ, ನಾ ಯಾರು ಒಂದೇ ಇರ್ತೀರಿ, ನಮ್ಮನ್ನ ಕಟ್ ಮಾಡ್ತೀರಿ ನಡಿ ನೀವು. ಇಲ್ಲ 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 ಇಷ್ಟ ಸಾಕ್ಬೋದು. ಬಾಡಿ ಮೆಂಬರ್ ಮತ್ತು ಸಿಬ್ಬಂದಿಗಳು ಕೂಡಿಸಿ ಗುಪ್ತ ಶೀಟ್ ತುಂಬಲತ್ತಾರ ಸರ್. ಅದನ್ರಿ ಕಂಪ್ಯೂಟರ್ ಆಪರೇಟರ್ ಶೀಟ್ ರೀ. ಮುಂದೆ ಅದಕ್ಕೆ ನಾವೇನು ಮಾಡಿದೀವಿ, ತಮ್ಮ ಹುಡುಗರನ್ನ ತಾವು ತುಂಬ್ಕೊಳಕಿತ್ತಾನು ಊರು ಸಾರ್ವಜನಿಕ ಹುಡುಗರು ಕಲ್ತಾರ ಊರಾಗದಾರಲ್ಲ, ಆ ಹುಡುಗರು ತುಂಬ್ಕೋಬೇಕಂತೇಳಿ ನಾವು ಅರ್ಜಿ ಕೊಡ್ಲಕ್ಕೆ ಹೋದಿವಿ ಸರ್. ಜನವರಿ 1ನೇ ತಾರೀಕು ಹೋದಿವಿ. ಆ ಟೈಮ್ದಾಗ ಸೆಕ್ರೆಟರಿ ಸಾಹೇಬ್ರು ಏನಂದ್ರು, ಮೆಂಬರ್ಗಳು ಇದನ್ನ ಅಧ್ಯಕ್ಷರು ನಮಗೆ ಇದನ್ನ ಅರ್ಜಿ ಅನ್ನೋದನ್ನ ತೊಗೊಳದಿಲ್ಲ ಅಂದ್ರಿ. ಆ ಟೈಮ್ದಾಗ ಅಧ್ಯಕ್ಷರಿಗೆ ಫೋನ್ ಹಚ್ಚಿನ್ರಿ ನಾನು. ಅವ್ರಂದ್ರು ಅರ್ಜಿ ತಗೋರಪ್ಪ, ಅದಕ್ಕೆ ಸಂಬಂಧ ಅರ್ಜಿ ತಗೋ ಮತ್ತು ನಾನು ಇಲ್ಲ ನಾವು ತೊಗೊಳಲ್ಲ, ಮೀಟಿಂಗ್ ಪಾಸ್ ಆಗಲ್ದಾರೆ ತೊಗೊಳದಿಲ್ಲ ತಂದ್ರಿ ಅವ್ರು. ಯಾರ ಸೆಕ್ರೆಟ್ರಿ. ಆ ನಂತರ ನಾವು ತೋಲನ್ನು ನಾವು ಇದಕ್ಕೆ ಹೋದ್ರಿ ಆಫೀಸ್ ಚಿಕ್ಕೋಡಿ ಹೋಗಿಸಿಂದ ಹಿಂಗೆ ಅರ್ಜಿ ತಗೋರ ತಳಿ ತಕರಾರು ಐತೆ ಅಂತೇಳಿ ನಾವು ಆಫೀಸ್. ಈಗ ಸರ್ ನಾವು ತಮ್ಮ ಹುಡುಗರು ಆಲ್ರೆಡಿ ಡಿಗ್ರಿ ಮುಗಿಸ್ ಹುಡುಗರು ನಮ್ಮ ಊರಲ್ಲಿ ಬೇಜಾನ್ ಜನ ಇದಾರೆ. ಬಟ್ ಆಲ್ರೆಡಿ ಡಿಗ್ರಿ ಮುಗಿಸಿದ್ರು ಬಿ PUC ಹುಡುಗರು ಜಾಯ್ನಿಂಗ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಜಾಯ್ನಿಂಗ್ ಮಾಡಿದ್ರು ಕೂಡ ಅದು ಯಾರಿಗೂ ಗೊತ್ತಿಲ್ಲ ರೀ. ಇಲ್ಲಿ ಯಾರಿಗೂ ಅದು ಟೋಟಲಿ ಆಗಿರೋದು ಅವ್ರು ಹೆಂಗ್ ಮಾಡಿದಾರೋ ಗೊತ್ತಿಲ್ಲ ರೀ, ಯಾವ ಪ್ರಚಾರ ಪ್ರಕಾರ ಮಾಡಿದಾರೋ ಗೊತ್ತಿಲ್ಲ. ಬಟ್ ಆಲ್ರೆಡಿ ಜಾಯ್ನ್ ಆಗಿಬಿಟ್ಟು 2 ತಿಂಗಳು ಆದೇನ್ರಿ. ಇಲ್ಲಿವರೆಗೂ 1 ಡೇನು ವರ್ಕಿಂಗ್ ಡೇ ಮಾಡಿಲ್ಲ. ಸೊ ವರ್ಕಿಂಗ್ ಡೇ ಮಾಡಿದ್ರು ರೆಕಾರ್ಡ್ಸ್ ಇವ್ರ ಹತ್ರ ಇಲ್ಲ. ಬಟ್ ಆಲ್ರೆಡಿ 2 ತಿಂಗಳು ಸ್ಯಾಲರಿ ಜಮಾ ಆಗಿದೆನ್ರಿ, ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಇವಾಗ ಕೇಳಿದ್ರೆ ಅಧ್ಯಕ್ಷರು ಎಲ್ಲ ಹೇಳ್ತಾರೆ ಆಲ್ರೆಡಿ ಜಾಯ್ನಿಂಗ್ ಮಾಡ್ಕೊಂಡಿದೀವಿ, ಎಲ್ಲ ಆ ಪ್ರೊಸೆಸರ್ ಮುಗಿದಿದೆ, ಬಟ್ ಏನು ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾರೆ ಅವ್ರು. ಕೇಳಿದ್ರು ಆಲ್ರೆಡಿ ಆಗಿರೋದು ಅವರು ಇವಾಗ ಚೇರ್ಮನ್ ಇದ್ದಾರೆ ಅವ್ರ ಅಧ್ಯಕ್ಷರು. ಅವರಿಂದ ಏನೋ ಕ್ಯಾಶ್ ಆಗಿದೆ ಅಂತ ಹೇಳ್ತಾರೆ, ಕಮ್ಮಿ ಆಗಿದೆ. ಒಬ್ಬೊಬ್ಬರಿಗೆ ಎಷ್ಟು 2 ಲಕ್ಷ 3 ಲಕ್ಷ ಕೊಟ್ರಂತ್ರಿ. ಮೆಂಬರ್ ಹೋಗಿರಿ ಪ್ರತಿಯೊಬ್ಬರಿಗೂ, ಅಧ್ಯಕ್ಷ ಮೆಂಬರ್ ಎಲ್ಲರಿಗೂ. ಸೊ ಇವಾಗ ಕೇಳಿದ್ರೆ ನಮ್ಗೆ ಏನು ದುಡ್ಡು ಕ್ಯಾಶ್ ಅಂತ ಏನಾಗಿಲ್ಲ. ಸೊ ಅವ್ರು ಹೆಂಗ್ ಮಾಡ್ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರು ಕೊಡೋರು ಇವಾಗ. ಬಟ್ ಯಾರು ಚೇರ್ಮನ್ ಆಗ್ಲಿ ಯಾರು ಬರ್ತಿಲ್ಲ. ಇಲ್ಲಿ ಅಪಾಯಿಂಟ್ ಆಗಿರೋದು ಅವರು ಇವ್ರು ಸೆಕ್ರೆಟರಿ ಮಗ ರೀ, ನಿರಂಜನ್ ಮಸ್ರೂಪಿ ಅಂತಾರೆ ಸೆಕ್ರೆಟರಿ. ಅವ್ರು ಇನ್ನೂವರೆಗೂ ಇವತ್ತು ನಾ ನೋಡಿರೋ ಪ್ರಕಾರ ಇವತ್ತು ಒಂದು ಹಾಫ್ ಆನ್ ಅವರ್ ಇದ್ರಿ ಇಲ್ಲ ಆಫೀಸಲ್ಲಿ. ಬಿಟ್ರೆ ಇಲ್ಲಿವರೆಗೆ ಯಾವ ಆಫೀಸಲ್ಲಿ ಇಲ್ಲ, ಅವ್ರು ವರ್ಕೇ ಮಾಡಿಲ್ಲ. ಸೊ ಆದ್ರೆ 2 ತಿಂಗಳು ಜಾಯ್ನಿಂಗ್ ಆಗಿದೆ ಅಂತ ಹೇಳ್ತಾರೆ ಅವರು. ಮತ್ತೆ ಇವಾಗ ಹೇಳಿದ್ರೆ ಶಿಶುಕುಮಾರ್ ವರ್ಕಿಂಗ್ ಇಲ್ಲ ಅಂತ ಹೇಳ್ತಾರೆ ಸ್ಟಾಫ್. ಪ್ರತಿಭಟನೆ ಮಾಡ್ಬೇಕು ಸರ್. ಅದು ಏನಾಗಿದೆ, ಅದು ಅನ್ಯಾಯ ಏನಾಗಿತ್ತು ಅದೆಲ್ಲ ಕ್ಲಿಯರ್ ಆಗಲೇಬೇಕು. ಬಟ್ ಇದನ್ನ ಹೇಳ್ಕೊಂಡು ನಿಮ್ದು ಹೇಳ್ತೀನಿ, ನಾ ಯಾರು ಒಂದೇ ಇರ್ತೀರಿ, ನಮ್ಮನ್ನ ಕಟ್ ಮಾಡ್ತೀರಿ ನಡಿ ನೀವು. ಇಲ್ಲ 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 ಇಷ್ಟ ಸಾಕ್ಬೋದು.